ನಮಸ್ಕಾರ ಕರ್ನಾಟಕ. ಕಣಕಣದಲ್ಲೂ ಕನ್ನಡ. ಆದರೆ ಭ್ರಷ್ಟಾಚಾರರು ಮಾತ್ರ ಈ ಭ್ರಷ್ಟರು ಮತ್ತೆ ಭ್ರಷ್ಟಾಚಾರ ಮಾಡುವ ಈ ಕಿಂಗ್ ಪಿನ್ಗಳು ಏನಿದ್ದಾರೆ, ಬರೀ ಹಣ ಲೂಟಿ, ರಾಜಕೀಯ, ಬಡವರ ಹಣ ಮೇಲೆ ಜೀವನ ಮಾಡೋ ರಾಜಕಾರಣಿಗಳು, ಕಿಂಗ್ ಪಿನ್ಗಳು, ಹವಾಲಾ ಏಜೆಂಟ್ಗಳು. ನೀವು ಆ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಬರೀ ನೀವು ನೋಡ್ತಾ ಇರೋದೇನು ಅಂತಂದ್ರೆ, SIT ಅವರು ಕೇಸನ್ನ ಹೆಂಗೆ ತಿರ್ಸ್ತಾ ಇದ್ದಾರೆ, ಹೆಂಗೆ ಮುಚ್ಚಾಕ್ತಾ ಇದ್ದಾರೆ. ತನಿಖೆ ನಡಬೇಕಾದ್ರೆ ಒಬ್ಬ IPS ಆಫೀಸರು ಟ್ರಿಪ್ಪಿಂಗ್ ಹೋಯ್ತಾನೆ, ಕಂಪ್ಲೇಂಟ್ ಕೊಡೋರ್ನ ಹೆಂಗೆ ಕರೆದು ಅವ್ರ ಮೇಲೆ ಕೇಸ್ಗಳಾಕಿ ಹರಾಸ್ಮೆಂಟ್ ಮಾಡ್ತಾರೆ, ಸುಳ್ಳು ಕಂಪ್ಲೇಂಟ್ ಕೊಡೋದು. ಬರೀ ಇದೊಂದು ಫೇಸ್ ಆಯಿತು. ನಿಮಗೆ ಸಾರ್ವಜನಿಕರಿಗೆ, ಕನ್ನಡಿಗರಿಗೆ ಯಾವುದೇ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಯಾವುದೇ ಕನ್ನಡ ಚಾನೆಲ್ಗಳು, ಸ್ಯಾಟಲೈಟ್ ಚಾನೆಲ್ಲು ಒಂದು ಫೋನಿನ ಕಾರ್ಯಕ್ರಮ ಮಾಡಿಲ್ಲ. ನಮ್ಮ ಹತ್ರ ಇರೋದೊಂದು ಸಣ್ಣ ಮೊಬೈಲಲ್ಲಿ ಕೂತ್ಕೊಂಡು ನನ್ನ ಹತ್ರ ಇರೋ ಟೆಕ್ನಾಲಜಿನಲ್ಲಿ ಫೋನಿನ ಕಾರ್ಯಕ್ರಮ ಮಾಡಿದೆ. ಇಟ್ ವಾಸ್ ಫುಲ್. ಬಿಲೀವ್ ಇಟ್ ಆರ್ ನಾಟ್, ಈಗಲೂ ಕೂಡ ಕರೆ ಬರ್ತಾ ಇದೆ ಅದೇ ನಂಬರ್ಗೆ. ಗೊತ್ತಿಲ್ಲ, ಐ ಥಿಂಕ್ ಬೇರೆ ಬೇರೆ ಚಾನೆಲ್ಗಳಲ್ಲಿ ಅದನ್ನು ಹಾಕಿದ್ದಾರೆ ಅಥವಾ ಯೂಟ್ಯೂಬರ್ಸ್ ಹಾಕಿದ್ದಾರೆ. ಈಗಲೂ ಕೂಡ ಕನಿಷ್ಠ ಏನಿಲ್ಲ ಅಂತಂದ್ರೆ ಇಲ್ಲಿವರೆಗೂ ಒಂದು 2-3 ಲಕ್ಷ ಕರೆ ಬಂದಿರ್ಬೋದು ಅಂತ ಅನ್ಸುತ್ತೆ, ನಾನ್ ಸ್ಟಾಪ್. ಇದಕ್ಕೆ ನನ್ನ ಫೋನ್ಗೆ ಐ ಥಿಂಕ್ ಬ್ಯಾಕಪ್ ಬ್ಯಾಟ್ರಿನ ಹಾಕಿ ಬಿಟ್ಬಿಟ್ಟಿದ್ದೀವಿ. ಬಿಕಾಸ್ ಕಂಟಿನ್ಯೂಸ್ಲಿ ಇಟ್ ಸಿಂಗಿಂಗ್. ಪೀಪಲ್ ವಾಂಟೆಡ್ ಟು ಎಕ್ಸ್ಪ್ರೆಸ್. ಲೈವಲ್ಲಿ ನೋಡಿದ್ದು, ಲೈವಲ್ಲೂ ಕೂಡ ನಾನ್ ಸ್ಟಾಪ್ ಕಾಲ್ ಬರ್ತಾ ಇತ್ತು. ಏನೋ ಅದೊಂದು ವಿಚಾರ ಆಯಿತು ಅಂತಂದ್ರೆ, SIT ಅವರು ಸಮರ್ಪಕವಾಗಿ ಕೊಲೆಗಾರರನ್ನ ಬಚಾವ್ ಮಾಡುವಂತ ಕೆಲಸ ಅಲ್ಲಿ ಮಾಡ್ತಾ ಇದ್ದಾರೆ. ಅದು ನಿಮ್ಗೆ ಎಲ್ಲ ಗೊತ್ತಿರುವಂತ ವಿಚಾರ. ನಿಮ್ಗೆ ಗೊತ್ತಿಲ್ದಿರೋದೊಂದು ವಿಚಾರ ಇದೆ, ಅದನ್ನ ಮಾತಾಡೋಕ್ಕೋಸ್ಕರ ಈ ಲೈವನ್ನ ಮಾಡ್ತಾ ಇದ್ದೀನಿ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಏನ್ ಲಾಭ SIT ಅವರು ಕೊಲೆಗಾರನಿಗೆ, ದಣಿಗೆ ಬಚಾವ್ ಮಾಡಕ್ಕೆ ಏನಾದ್ರು ಲಾಭ ಇರಬೇಕಲ್ಲ. ಈಗ ಯಾಕಂದ್ರೆ ಈ ಪ್ರಪಂಚದಲ್ಲಿ ಲಾಭ ಇಲ್ಲದೆ ಏನೂ ಮಾಡಲ್ಲ, ಆಮಿಷ ಲಾಭ ಇಲ್ಲದೆ ಏನೂ ಮಾಡಲ್ಲ. ಹಾಗಾದ್ರೆ SIT ಅವರು ದಣಿನ ಬಚಾವ್ ಮಾಡಿ, ಕಂಪ್ಲೇಂಟ್ ಕೊಟ್ಟವರು, ಸಾಕ್ಷಿ ಹೇಳೋರು, ಕಂಪ್ಲೇಂಟನ್ನ ಬದಲಾಯಿಸಿ ಇಷ್ಟು ಚೆನ್ನಾಗಿ ಸ್ಟ್ರಾಟಜಿಕಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾರ ಗೈಡೆನ್ಸ್ ಇದೆ, ಯಾರ್ಯಾರಿದ್ದಾರೆ ನಿಮಗೆ ಗೊತ್ತಿಲ್ಲ. ಎಲ್ಲ ಪಕ್ಷದ ರಾಜಕಾರಣಿಗಳು ಕೂಡ ದಣಿ ಹತ್ರ ವಸೂಲಿ ಮಾಡ್ತಾ ಇದ್ದಾರೆ. ಒಂದು ಕನ್ಫರ್ಮ್ಡ್ ನ್ಯೂಸ್ ಇದೆ ನಮಗೆ, ಇನ್ನ ವಿ ಆರ್ ಅನೇಬಲ್ ಟು ಕನೆಕ್ಟ್ ಇಟ್. ಒಬ್ಬ ದೊಡ್ಡ ಸ್ವಾಮೀಜಿ, ಒಬ್ಬ ಹಿರಿಯ ರಾಜಕಾರಣಿ, ಒಬ್ಬ IPS ಆಫೀಸರು, ಮೂರು ಜನ ಸೇರಿ ದಣಿ ಹತ್ರ 3 ಲಕ್ಷ ಕೋಟಿ ಕ್ಯಾಶ್ ಅನ್ನ ಹವಾಲಾ ಮುಖಾಂತರ ಬೇರೆ ಕಂಟ್ರಿನಲ್ಲಿ ಡೆಪಾಸಿಟ್ ಆಗಿದೆ ಅನ್ನೋದು ಒಂದು ಮಾಹಿತಿ ಬರ್ತಾ ಇದೆ. ಕ್ಯಾನ್ ಯು ಜಸ್ಟ್ ಬಿಲೀವ್? ಯಾವುದೋ ಒಂದು ಪಕ್ಷದ ಒಬ್ಬ ರಾಜಕಾರಣಿ, ಹಿರಿಯ ರಾಜಕಾರಣಿಗೆ 3 ಲಕ್ಷ ಕೋಟಿ ಹವಾಲಾ ಹಣ ದೇಶದಿಂದ ಹೊರಗಡೆ ಹೋಗಿದೆ. ಅದನ್ನ ಡೀಲ್ ಮಾಡಿದನು ಒಬ್ಬ ಸ್ವಾಮೀಜಿ, ಒಬ್ಬ IPS ಆಫೀಸರು. ಹಣ ಬಂದ್ಬಿಟ್ಟು ಆ ಹಿರಿಯ ರಾಜಕಾರಣಿದು. ನೀವೆಲ್ಲ ಅನ್ಕೊಂಡಿರ್ಬೋದು ದಣಿಗೆ 3 ಪಕ್ಷಗಳು ಸಪೋರ್ಟ್ ಮಾಡ್ತಾರೆ. ಇಲ್ಲ, 3 ಪಕ್ಷಗಳು ವಸೂಲಿ ಮಾಡ್ತಾ ಇದೆ. 3 ಅಲ್ಲ, ಎಲ್ಲಾ ಪಕ್ಷಗಳು. ನಾನು ಯಾವ ಪಕ್ಷ ಅಂತ ಹೇಳಕ್ ಹೋಗಲ್ಲ. ಆ ರಾಜಕಾರಣಿಗಳು ದಣಿ ಹತ್ರ ಬರೀ ವಸೂಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ದಣಿ ಎಲ್ಲೋರ್ಗೂ ದುಡ್ಡು ಕೊಡ್ತಾ ಇರ್ತಾನೆ, ಲಕ್ಷಾಂತರ ಕೋಟಿ. ಆ ಉಂಡಿ ಕಾಸು ಎಲ್ಲಿವರೆಗೂ ಹೋಗ್ತಾ ಇರುತ್ತೆ, ಅಲ್ಲಿವರೆಗೂ ಈ 2 ತಲೆ ರಾಜಕಾರಣಿಗಳು ದಣಿನ ಮುಟ್ಟಲ್ಲ. ದ ಡೇ ಈ ಸ್ಟಾಪ್ಸ್ ಫಂಡಿಂಗ್, ಈ ರಾಜಕಾರಣಿಗಳಿಗೆ ಯಾವತ್ತ ಉಂಡಿ ಕಾಸು ನಿಂತೋಗುತ್ತೆ. ಅದೇನು 1,000 ಕೋಟಿ 2,000 ಕೋಟಿ ಬರೀ ಹೊರಗಡೆ ಹೋಗ್ತಾ ಇಲ್ಲ ಹಣ. ನೀವು ಅಬ್ಸರ್ವ್ ಮಾಡಿರ್ಬೋದು, ಕಳೆದ 1.5-2 ತಿಂಗಳಲ್ಲಿ ಚಿನ್ನದ ರೇಟು ಗಗನಕ್ಕೇರಿದೆ. ನಮ್ಮ ಹತ್ರ ದುಡ್ಡಿಲ್ಲ, ನಿಮ್ಮ ಹತ್ರ ದುಡ್ಡಿಲ್ಲ. ಹಾಗಾದ್ರೆ ಚಿನ್ನನ ಯಾರು ಕೊಂಡ್ತಾ ಇದ್ದಾರೆ? ಎಕ್ಸಾಕ್ಟ್ಲಿ ದ ಸೇಮ್ ಪಾಯಿಂಟ್ ನಾನು ನಿಮ್ಗೆ ಹೇಳಕ್ ಇಷ್ಟಪಟ್ಟಿರೋದು. ಬರೀ ಇವರು ಹೊರಗಡೆ ಹವಾಲಾ ಮುಖಾಂತರ, ಹವಾಲಕ್ಕೆ ನನಗಿರೋ ಮಾಹಿತಿ ಪ್ರಕಾರ ಇಂಡಿಯಾಯಿಂದ ಹೊರಗಡೆ ಹವಾಲಾ ಮುಖಾಲ ಹೋಗ್ಬೇಕು ಅಂತಂದ್ರೆ 10% ಚಾರ್ಜ್ ಮಾಡ್ತಾರಂತೆ. 10%, 5% ಆನ್ ಬೋರ್ಡ್ ಟ್ರಾನ್ಸ್ಫರ್ ಅನಧಿಕೃತವಾಗಿ ಹೋಗೋದು. ಮತ್ತೆ ಅಲ್ಲಿ ಟ್ಯಾಕ್ಸ್ ಅವನ್ನ ಇಡಬೇಕು ಅಂತಂದ್ರೆ ಭಾರತದ ಕರೆನ್ಸಿ ಇಡಲ್ಲ, ಅಲ್ಲಿ ಗೋಲ್ಡ್ ಅನ್ನ ಪರ್ಚೇಸ್ ಮಾಡಿ ಬ್ಯಾಂಕಲ್ಲಿ ಇಡಬಹುದಂತೆ. ಸೊ ಇಲ್ಲಿರುವ ಭ್ರಷ್ಟ ರಾಜಕಾರಣಿಗಳು, ಒಂದಷ್ಟು ರಾಜಕಾರಣಿಗಳು ಈ ದಣಿ ಬಳಿ ಉಂಡಿ ಕಾಸನ್ನ ಲಕ್ಷಾಂತರ ಕೋಟಿ ಲೂಟಿ ಮಾಡ್ತಾ ಇದ್ದಾರೆ.
ಅವನ ದಣಿ ಹತ್ರನೂ ಬೆಜ್ಜಾನ್ ದುಡ್ಡಿದೆ. ಒಬ್ಬ ರಾಜಕಾರಣಿ, ಒಬ್ಬ IPS ಆಫೀಸರ್ನ ಬಳಸಿ ಒಂದು ಸ್ವಾಮೀಜಿ, ಆಮೇಲೆ ಆ ಸ್ವಾಮೀಜಿ ಇನ್ನ ಕೂಡ ಇವತ್ತು ಕೂಡ ಫಾರಿನ್ ಟ್ರಿಪ್ ಅಲ್ಲಿ ಇದಾರೆ ಅಂತ ಮಾಹಿತಿ ಇದೆ. ಈ ಸ್ಟಿಲ್ ನಾಟ್ ಇನ್ ಇಂಡಿಯಾ. ಈ ಹವಾಲಾ ಟ್ರಾನ್ಸಾಕ್ಷನ್ ಹ್ಯಾಂಡ್ಲ್ ಮಾಡಕ್ಕೆ ಸ್ವಾಮೀಜಿ ಕೂಡ ಹೋಗಿದ್ದಾನೆ. ಲಕ್ಷಾಂತರ ಕೋಟಿ ಹಣ ಹರಿದು ಬರ್ತಾ ಇದೆ ರಾಜಕಾರಣಿಗಳಿಗೆ. ಅದನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿಕೊಂಡು ಸ್ಟಾಕ್ ಮಾಡ್ಕೊಂತ ಇದಾರೆ. ಚಿನ್ನವಾಗಿ ನೀವು ಕೇಳ್ಬೋದು ಚಿನ್ನ ಹಾಕ್ಬೇಕು ಅಂತ. ಕರೆನ್ಸಿ ಮಾಡ್ಕೊಂಡ್ರೆ ಈ ತಿಕ್ಲಾ ಗೌರ್ಮೆಂಟ್ ಏನಾದ್ರು ಮಾಡ್ಬಿಟ್ರೆ ಕರೆನ್ಸಿನ ಚೇಂಜ್ ಮಾಡಕ್ಕೆ ಸಖತ್ ಸಮಸ್ಯೆ ಆಗುತ್ತೆ ಅಂತ ಮುಂಚೆಯಿಂದನೂ ಅಷ್ಟೇನೆ. ಯಾವಾಗ ನೋಟು ಬದಲಾವಣೆ ಆಯ್ತು ಆವಾಗ್ಲಿಂದ ರಾಜಕಾರಣಿಗಳು ಕರೆನ್ಸಿನಲ್ಲಿ ಹಣ ಇಡಲ್ಲ, ಎಲ್ಲ ಗೋಲ್ಡ್ ಆಗಿರ್ತಾರೆ. ಮುಂಚೆ ರಿಯಲ್ ಎಸ್ಟೇಟ್ ಇಡ್ತಾ ಇದ್ರು. ರಿಯಲ್ ಎಸ್ಟೇಟ್ ಎಷ್ಟು ಇಡಕ್ಕಾಗುತ್ತೆ? ರೆಕಾರ್ಡ್ಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಚಿನ್ನಕ್ಕೆ ರೆಕಾರ್ಡ್ ಇರಲ್ಲ. ಮ್ಯಾಕ್ಸಿಮಮ್ ಚಿನ್ನ ಮತ್ತೆ ಡೈಮಂಡ್ಸ್ ಇಲ್ಲ, ಬರೀ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಈ ರಾಜಕಾರಣಿಗಳು, ಈ ಭ್ರಷ್ಟ ರಾಜಕಾರಣಿಗಳು ಅಂಡ್ ಭ್ರಷ್ಟ ಅಧಿಕಾರಿಗಳು. ಈ 3 ಜನ 3 ಲಕ್ಷ ಕೋಟಿ ಒಬ್ಬ ಮುತ್ಸದಿ ರಾಜಕಾರಣಿಗೆ, ಒಂದು ಪಕ್ಷದ ಮುತ್ಸದಿ ರಾಜಕಾರಣಿಗೆ 3 ಲಕ್ಷ ಕೋಟಿ ಕೊಟ್ಟಿದ್ದಾರೆ ಫಂಡಿಂಗು. ಈ ದಣಿನ ಅನ್ಟಚ್ ಮಾಡಿದ್ರು. ಒಂದು ಮುತ್ಸದಿ ರಾಜಕಾರಣಿ ಪಕ್ಷಕ್ಕೆ ಇಷ್ಟು ಕೊಟ್ರೆ ಎಷ್ಟು ಪಕ್ಷ ಇದೆ, ಎಷ್ಟೆಷ್ಟು ವಸೂಲಿ ಇವ್ರು ಹಾಕಿರ್ಬೋದು ನೀವೇ ಯೋಚನೆ ಮಾಡಿ. ಆಮೇಲೆ ದೇ ಆರ್ ಇನ್ವೆಸ್ಟಿಂಗ್ ಇನ್ ಫಾರಿನ್ ಎವೆಂಟ್ಸ್. ಅದಕ್ಕೆ ಈ IPS ಆಫೀಸರ್ಗಳ ದೊಡ್ಡ ನೆಟ್ವರ್ಕ್ ಇರುತ್ತೆ. ನಾನು ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಒಂದಷ್ಟು ಭ್ರಷ್ಟ IPS ಆಫೀಸರ್ಗಳಿಗೆ ಈ ಬಿಟಿಕಾನ್ ನೆಟ್ವರ್ಕ್ ಇದೆ. ಬಿಟಿಕಾನ್ ಇಂದ ಜಾಸ್ತಿ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗಲ್ಲ. ಹವಾಲಾ ಇಸ್ ದ ಬೆಸ್ಟ್ ವೇ ಅನ್ನೋದು ಇವ್ರಿಗೆ ಗೊತ್ತು. ಯಾಕಂದ್ರೆ IPS ಆಫೀಸರ್ಗಳಿಗೆ ಆ ನೆಟ್ವರ್ಕ್ಗಳು ಎಲ್ಲರೂ ಅಲ್ಲ, ಬಟ್ ಮೋಸ್ಟ್ ಆಫ್ ದೆಮ್ ದೇ ನೋ. IPS ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಹವಾಲಾ ನೆಟ್ವರ್ಕ್ ಗೊತ್ತು. ಹೊರಗಡೆ ಟ್ಯಾಕ್ಸ್ ಸೆವೆನ್ಸ್ ಅಂತಂದ್ರೆ ನಮ್ಮ ದೇಶದ ಹಣವನ್ನ ಬೇರೆ ದೇಶದಲ್ಲಿ ಬಚ್ಚಿಡ್ಬೋದು, ಬಟ್ ಅವ್ರ ಕರೆನ್ಸಿ ತಗೊಳಲ್ಲ. ಅವ್ರು ತಗೊಳೋದು ಗೋಲ್ಡ್ ಅಂಡ್ ಡೈಮಂಡ್ ತಗೊಳ್ತಾರೆ. ಈ ಹಣ ಇಂಡಿಯಾದಿಂದ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಕ್ಯಾಶ್ ಅಲ್ಲಿ ತಗೊಳಕ್ಕಾಗಲ್ಲ. ಹವಾಲಾ ಏಜೆಂಟ್ ಕೊಟ್ರೆ ಹವಾಲಾ ಏಜೆಂಟ್ ಅಲ್ಲಿ ಇವ್ರಿಗೆ ಹಣವನ್ನ ಕೊಡ್ತಾನೆ. ದೇ ಹ್ಯಾವ್ ಟು ಪರ್ಚೇಸ್ ಗೋಲ್ಡ್ ಆರ್ ಡೈಮಂಡ್, ಪ್ರೆಷಿಯಸ್ ಜ್ಯುವೆಲ್ಸ್ ನ ಒಬ್ಬ ಮುತ್ಸದಿ ರಾಜಕಾರಣಿಗೆ 3 ಲಕ್ಷ ಕೋಟಿ ಹೊರಗಡೆ ಟ್ರಾನ್ಸ್ಫರ್ ಆಗಿದೆ. ಇಲ್ಲೆಷ್ಟು ಟ್ರಾನ್ಸ್ಫರ್ ಆಗಿದೆ ನಮಗೆ ಗೊತ್ತಿಲ್ಲ. ಇದು ಒಂದು ಸೀಕ್ರೆಟ್ ಗೌಪ್ಯ ಮಾಹಿತಿ ಲೀಕ್ ಆಗಿರೋದು. ವಿ ಆರ್ ಇನ್ವೆಸ್ಟಿಗೇಟಿಂಗ್. ಆ ಸ್ವಾಮೀಜಿ ಯಾರು ಅಂತ ಇನ್ವೆಸ್ಟಿಗೇಟ್ ಮಾಡ್ತಾ ಇದೀವಿ. ಆ ಸ್ವಾಮೀಜಿ ಕೆಲಸನೇ ಇದಂತೆ ಫೈನಾನ್ಷಿಯಲ್ ಬ್ರೋಕರೇಜ್, ಫಾರಿನ್ ಟ್ರಿಪ್ ಅನ್ನೋ ಹೆಸರಲ್ಲಿ, ಆಶೀರ್ವಾದ ಮಾಡೋ ಹೆಸರಲ್ಲಿ, ಪೂಜೆ ಅನ್ನೋ ಹೆಸರಲ್ಲಿ ಈಸ್ ಅ ಕಿಂಗ್ ಪಿನ್ ಫಾರ್ ಹವಾಲಾ ಅಂತ ಹೇಳ್ತಾರೆ. ಆ ಹೊರಗಡೆ ಹೋಗಿ ರಾಜಕಾರಣಿಗಳ ಹಣಗಳನ್ನ ಬಚ್ಚಿಡೋದು, ಆ ಕೆಲಸವನ್ನ ಈ ಸ್ವಾಮೀಜಿ ಸತತವಾಗಿ ಮುಂಚೆಯಿಂದನೂ ಮಾಡ್ಕೊಂಡ್ ಬರ್ತಾ ಇದ್ದಾನೆ, ಈಗಲೂ ಕೂಡ ಮಾಡ್ತಾ ಇದ್ದಾನೆ. ಈಸ್ ಒನ್ ಆಫ್ ದ ಹವಾಲಾ ಕಿಂಗ್ ಪಿನ್ ಅಂತ ಕೂಡ ಗೊತ್ತಾಗ್ತಾ ಇದೆ. ಇದಕ್ಕೆ ಸಪೋರ್ಟ್ ಮಾಡಕ್ಕೆ ಒಬ್ಬ IPS ಆಫೀಸರ್ನ ಬಳಸಿದ್ದಾರೆ. ಆತನ ಬಗ್ಗೆನೂ ಕೂಡ ವಿ ಆರ್ ವರ್ಕಿಂಗ್ ಔಟ್. ಆ IPS ಆಫೀಸರು ನೋಡ್ಲಿಕ್ಕೆ ಆತ ತುಂಬಾ ನಾನ್ ಕರಪ್ಟ್ ಅಂತೆಲ್ಲ ಪ್ರೊಜೆಕ್ಟ್ ಮಾಡ್ಕೊಳ್ತಾನೆ, ಬಟ್ ಕೈ ಇಡೋದು ಮಾತ್ರ ಲಕ್ಷಾಂತರ ಕೋಟಿಗೆ, 500 ಕೋಟಿಗೂ ಕೈ ಇಡಲ್ಲಂತೆ. ಅವನಿಟ್ರೆ 1000 ಕೋಟಿ ಕೈ ಇಡ್ತಾನೆ ಅಂತ ಭ್ರಷ್ಟ IPS ಆಫೀಸರು. ಆ IPS ಆಫೀಸರು, ಈ ಸ್ವಾಮೀಜಿ, ಆ ಮುತ್ಸದಿ ರಾಜಕಾರಣಿ 3 ಜನ ಸೇರಿ 3 ಲಕ್ಷ ಕೋಟಿ ಹೊರಗಡೆ ಹವಾಲಾ ಮುಖಾಂತರ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನ ಯಾವುದೋ ಟ್ಯಾಕ್ಸ್ ಸೆವೆನ್ ಅಲ್ಲಿ ಗೋಲ್ಡ್ ಆಗಿ ಕನ್ವರ್ಟ್ ಮಾಡಿ ಬಚ್ಚಿಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ವಿ ಆರ್ ವರ್ಕಿಂಗ್. ನಮ್ಗೇನ್ ಗೊತ್ತಾ, ನೀವುಗಳು ನೋಡಿ, ಅವ್ನು ಪುನೀತ್ ಕೇರಳಿ ಪಾಪ, ಅವನು ವಿಕ್ರಮ್ ಹೆಗಡೆ ಪಾಪ, ಇವ್ರಿಗೆಲ್ಲ ಸಣ್ಣ ಪುಟ್ಟ ಅವ್ನು ಡೊನೇಷನ್ ಕೊಟ್ಬಿಟ್ರೆ ಅವ್ರ ಪ್ರಾಣನ ಅವ್ರ ಮಾನನ ಎಲ್ಲ ಕೊಡ್ತಾರೆ. ನೋಡಿ ದೊಡ್ಡವರು ಯಾವ ರೀತಿ ಡೀಲ್ ಮಾಡ್ಕೊಳ್ತಾರೆ. ಆಮೇಲೆ ಇಲ್ಲಿ ಬರೀ ರಾಜಕಾರಣಿ ನಾನು ಹೇಳ್ತಾ ಇರೋದು, ಬೇರೆ ಬೇರೆ ರಾಜಕಾರಣಿಗಳಿಗೆ ಉಂಡಿ ದುಡ್ಡು ಲಕ್ಷಾಂತರ ಕೋಟಿ ಎಷ್ಟು ಫೀಡ್ ಆಗಿರ್ಬೇಕು. ಇವ್ರುಗಳು ಇಷ್ಟು ಟೈಟಲ್ ಕೂತವ್ರೆ SIT ಮೇಲೆ ಅಂತಂದ್ರೆ ಯಾರನ್ನು ಟಚ್ ಮಾಡಬೇಡಿ. ಯಾವನ್ ಕಂಪ್ಲೇಂಟ್ ಕೊಡ್ತಾನೋ ಅವನ ಮೇಲೆ ಒಂದು FIR, ಯಾವನ್ ಸಾಕ್ಷಿ ಹೇಳಕ್ ಬರ್ತಾನೋ ಅವನ್ನ ಅರೇಂಜ್ಮೆಂಟ್ ಮಾಡಿ ಅಂತಂದ್ರೆ ಎಷ್ಟು ಲಕ್ಷಾಂತರ ಕೋಟಿ ಉಂಡಿ ಹಣ ರಾಜಕಾರಣಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, SIT ಅವ್ರಿಗೆ ಹೋಗಿರ್ಬೋದು. ಜಸ್ಟ್ ನಿಮ್ಮ ಇಮ್ಯಾಜಿನೇಷನ್ ಬಿಟ್ಟಿದ್ದು. ಬಟ್ ಒಬ್ಬ ಮುತ್ಸದಿ ರಾಜಕಾರಣಿ ಅವನ ಪಕ್ಷಕ್ಕೋಸ್ಕರ 3 ಲಕ್ಷ ಕೋಟಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ. ಪ್ಲಸ್ ದುಬೈನಲ್ಲಿರೋ ತನ್ನ ಚಿನ್ನದ ಅಂಗಡಿಗಳಿಗೆ ಎಷ್ಟೋ, ನನ್ಗೆ ಯಾರೋ ಹೇಳಿದ್ದು, ಆ ಅಂಗಡಿಗಳಿಗೆ ಒಂದು 50,000 ಕೋಟಿ ಚಿನ್ನ ಟ್ರಾನ್ಸ್ಫರ್ ಆಗಿದೆ. ಇವನ್ ದುಬೈಗೂ ಟ್ರಾನ್ಸ್ಫರ್ ಆಗಿದೆ. ಆಮೇಲೆ ದುಬೈಯಿಂದ ಹೆಚ್ಚಿನ ಎಸ್ಪೆಷಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಅತಿ ಹೆಚ್ಚಿನ ಗೋಲ್ಡ್ ಸ್ಮಗ್ಲಿಂಗ್ ನಡೀತಾ ಇದೆ. ಕಾರಣ ಯಾಕೆ ಅಂತಂದ್ರೆ ಈ ದಣಿ ದುಡ್ಡು ತಗೊಂಡವರು ಅದನ್ನ ಗೋಲ್ಡ್ ಕನ್ವರ್ಟ್ ಮಾಡಕ್ಕೋಸ್ಕರ ನಾವು ನೋಡಿದ್ದೀವಿ. ಸ್ವತಃ DGP ಮಗಳು
ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸರ್ಕಾರಿ ಕಾರನ್ನ ಬಳಸ್ತಾ ಇದ್ರು. ಗೋಲ್ಡ್ ಸ್ಮಗ್ಲಿಂಗ್ ಇಸ್ ನಾಟ್ ಎ ನ್ಯೂಸ್ ಫಾರ್ ಕರ್ನಾಟಕ. ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ತಾವು ಕದ್ದಿರೋ ದುಡ್ಡನ್ನ ಚಿನ್ನ ಕನ್ವರ್ಟ್ ಮಾಡಕ್ಕೆ ದುಬೈಯಿಂದ ಗೋಲ್ಡ್ ಸ್ಮಗ್ಲಿಂಗ್ ಆಗುತ್ತೆ. ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒನ್ ಆಫ್ ದ ಫೈನೆಸ್ಟ್ ಏರ್ಪೋರ್ಟ್ ಟು ಸ್ಮಗಲ್ ಗೋಲ್ಡ್ ಆರಾಮಾಗಿ ನೀರು ಕುಡಿದಷ್ಟೇ ಈಸಿಯಾಗಿ ಸ್ಮಗ್ಲಿಂಗ್ ನೆಟ್ವರ್ಕ್ ಇಂದ ಕಸ್ಟಮರ್ಗೆ ಲಂಚ ಹೋಗುತ್ತೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಸ್ ದ ಈಸಿಯೆಸ್ಟ್ ಏರ್ಪೋರ್ಟ್ ವೇರ್ ಎನಿಬಡಿ ಕ್ಯಾನ್ ಸ್ಮಗಲ್ ಇಫ್ ಯು ನೋ. ಆ ಭ್ರಷ್ಟ ಆ ನೆಟ್ವರ್ಕ್ ಇತ್ತು ಅಂತಂದ್ರೆ ನಿಮಗೆ ನೀರು ಕುಡಿದಷ್ಟೇ ಈಸಿಯಾಗಿ ದುಬೈಯಿಂದ ಗೋಲ್ಡ್ ತರಬಹುದು. ತರ್ತಾ ಇದ್ಲು. 4-5 ವರ್ಷ ರನ್ಯಾ ರಾವ್ ತಂದಿಲ್ಲ. ಸ್ವತಃ DGP ರಾಮಚಂದ್ರನ್ ಮಗಳು ಸರ್ಕಾರಿ ಕಾರನ್ನ ಬಳಸಿ ಈ ಇಂಟೆಲಿಜೆನ್ಸಿ ಗೆಣಸ್ ಕೀಳಕ್ಕೆ ನಮ್ಮಂತರ ಒಂದು ಕಿತ್ತೋಗಿರೋ ವಿಡಿಯೋ ಮಾಡಿದ್ರೆ ಬೇವರ್ಸಿ ನನ್ನ ಮಕ್ಕಳು FIR ಹಾಕಿ ನಮ್ಮ ಮನೆ ನುಗ್ತಾರೆ. ಸರ್ಕಾರಿ ಕಾರನ್ನ ಬಳಸ್ಕೊಂಡು ಈ ಗೋಲ್ಡ್ ಎಲ್ಲ ಇವ್ರು ತರಿಸ್ಕೊಂತ ಇರೋದು. ಇವ್ರು ಕದ್ದಿರೋ ಭ್ರಷ್ಟ ಹಣವನ್ನ ಗೋಲ್ಡ್ ಕನ್ವರ್ಟ್ ಮಾಡಿ ಅವ್ರ ಮನೆಗಳಲ್ಲಿ, ಫಾರ್ಮ್ ಹೌಸ್ಗಳಲ್ಲಿ, ಕೀಪ್ಗಳ ಮನೆಯಲ್ಲಿ ಇಡಕ್ಕೆ ಇವ್ರ ಗರ್ಲ್ ಫ್ರೆಂಡ್ ಮನೆಗಳಲ್ಲಿ ಇಡ್ತಾರೆ. ಇವ್ರ ಬೇವರ್ಸಿಗಳು ಇವ್ರ ಫಾರ್ಮ್ ಹೌಸ್ಗಳಲ್ಲಿ ಇಡ್ತಾರೆ. ಇವ್ರು ಬೇಕಾದವ್ರ ಕಡೆ ಸ್ಟಾಕ್ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಕರೆನ್ಸಿನಲ್ಲಿ ಸ್ಟಾಕ್ ಮಾಡಿದ್ರೆ ಈ ಗೌರ್ಮೆಂಟ್ ತಿಕ್ಕಲ್ ಗೌರ್ಮೆಂಟ್ಗಳು ನೋಟು ಬದಲಾವಣೆ ಅನ್ಬಿಟ್ರೆ ಚೇಂಜ್ ಆಗ್ಬಿಡುತ್ತೆ. ಈಗ ಬರೀ ನೀವು ನೋಡ್ತಾ ಇರೋದು SIT ಒಂದು ಮುಖವಾಡ ನೀವು ನೋಡ್ತಾ ಇದ್ದೀರಾ. SIT ತನಿಖೆನ ಮುಚ್ಚಾಕೋ ಹಿಂದ್ಗಡೆ ರಾಜಕಾರಣಿಗಳು ದಣಿ ದುಡ್ಡನ್ನ ಹೆಂಗೆ ಲೂಟಿ ಮಾಡ್ತಾ ಇದಾರೆ ಮೋಸ್ಟ್ಲಿ ದಣಿಗೂ ಗೊತ್ತಿಲ್ಲ. ದಣಿ ಒಂದಲ್ಲ ಒಂದು ದಿವಸ ಈ ದಣಿನ ಬಲಿ ಕೊಡ್ತಾರೆ. ಆ ದಣಿ ಹತ್ರ ಇರೋ ಮ್ಯಾಕ್ಸಿಮಮ್ ಹಣನ ಈ ರಾಜಕಾರಣಿಗಳು, ಅಧಿಕಾರಿಗಳು, IPSಗಳು ಲೂಟಿ ಮಾಡ್ತಾರೆ. ಆಮೇಲೆ ಅವನನ್ನ ಒಂದಲ್ಲ ಒಂದು ದಿವಸ ಬಲಿ ಕೊಟ್ಟೇ ಕೊಡ್ತಾರೆ. ಅವನಿಗೆ ಆ ದಣಿಗೆ ಅವನ ದಣಿ ಮನೆ SIT ಅವ್ರಿಗೆ ಧನ್ಯವಾದಗಳು, ಸರ್ಕಾರಕ್ಕೆ ಧನ್ಯವಾದಗಳು, ಕುರಿ ತರ ಬಲಿ ಕೊಡ್ತಾರೆ ಇವನನ್ನ ಅಂತ ಆತನ ಗೊತ್ತಾಗ್ತಾನೆ ಇಲ್ಲ. ಹಣ ನೀರು ರೀತಿ ಬಳಸ್ತಾ ಇದ್ದಾರೆ. ಹಣ ಹರಿದು ಬರ್ತಾ ಇದೆ. ಅವ್ರು ಕೊಡೋದೆಲ್ಲ ಇವ್ರು ಕಿತ್ಕೊಂಡ್ ಬರ್ತಾ ಇದ್ದಾರೆ. ಲಕ್ಷಾಂತರ ಕೋಟಿ. ನಾನು ಕೇಳಿದೆ ಯಾರೋ ಒಬ್ಬರಿಗೆ, ಈ ನೆಟ್ವರ್ಕ್ ಅಲ್ಲಿ ಈ ವಿಚಾರ ಹೇಳಿದಂತ ವ್ಯಕ್ತಿ ಕೇಳಿದೆ, ಸರ್ ನನಗೆ 10 ಕೋಟಿ ಕೊಟ್ರೆ ಸಾಕು, ಅದ್ರ ಮೇಲೆ ನನಗೆ ಬೇಡ, ಈ ದುಡ್ಡನ್ನ ಏನ್ ಮಾಡ್ತಾರೆ ಅಂತ. ಜಗದೀಶ್, ಒಂದು 100 ನದಿ ತಗೊಂಬಂದ್ಬಿಡು. ರಾಜಕಾರಣಿಗಳು ಹಣ ಬೇಕು 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 ಇಷ್ಟು ಬಿಟ್ರೆ ಬೇರೆ ಏನು ಇಲ್ಲ. ಯಾಕೆ ಅಂತಂದೆ, ಇಲ್ಲ ಗುರು, ನಿನ್ನಂತ ಬುದ್ಧಿವಂತರು ಇದಾರೆ, ನಿಮ್ಮಂತವ್ರನ್ನ ಬರೀ ಹಣದಿಂದ ಮಾತ್ರ ಮಟ್ಟಾಕಕ್ ಸಾಧ್ಯ. ಹೆಂಗ್ ಸಾಧ್ಯ ಅಂತಂದ್ರೆ ಲಕ್ಷಾಂತರ ಕೋಟಿ ಚುನಾವಣೆ ಸ್ಪೆಂಡ್ ಮಾಡ್ತಾರೆ, ಒಂದಷ್ಟು ಕ್ಯಾಂಡಿಡೇಟ್ಗಳು ಗೆಲ್ಲಿಸ್ತಾರೆ, ಲೂಟಿ ಮಾಡಕ್ಕೆ, ಕಂಟ್ರೋಲ್ ಮಾಡಕ್ಕೆ, ಅಧಿಕಾರದಲ್ಲಿ ಮಜಾ ಮಾಡಕ್ಕೆ. ಅದಕ್ಕೆ ಹಣನ ಇವ್ರು ಬಳಸೋದು. ಜನರಿಗೆ ಆಮಿಷಗಳನ್ನ ಕೊಟ್ಟು ನಾವು ಒಳ್ಳೆಯವರು, ನಾವಣ್ಣ, ಆ ಅಣ್ಣ ಒಳ್ಳೆನು, ಈ ಅಣ್ಣ ಒಳ್ಳೆನು, ಆ ಬಂಡೆ ಒಳ್ಳೆನು, ಈ ಬಂಡೆ ಒಳ್ಳೆನು, ಆ ಹಿಂದ ಒಳ್ಳೆಯವರು, ಬರೀ ಇದೇನೇನೆ. ಮೂರು ಎಲ್ಲಾ ಪಕ್ಷದವರು ಸ್ವಾಹ. ಲಕ್ಷಾಂತರ ಕೋಟಿ ಟ್ಯಾಕ್ಸ್ ಹೆವೆನ್ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ, ಸ್ವಾಹ. ಲಕ್ಷಾಂತರ ಕೋಟಿ ಕರ್ನಾಟಕದಲ್ಲಿ ಚಿನ್ನವಾಗಿ ಕನ್ವರ್ಟ್ ಆಗಿ ಬಚ್ಚಿಡ್ತಾ ಇದ್ದಾರೆ, ಸ್ವಾಹ. ನಾವು ನಿಮ್ಗೆ ಏನೂ ಇಲ್ಲ. ಆ ಪಾಪ ಪುನೀತ್ ಕೆರಳಿ ಅಂತನೋ, ಮಹೇಶ್ ವಿಕ್ರಮ್ ಹೆಗಡೆ, ಇವನ್ ಯಾರು ಗಿಳಿಯಾರು, ಬಡವ್ರ ಮಕ್ಕಳು ಕಂಡ್ರ ಕಿತ್ಕೊಂಡಂಗಿದ್ರೆ ಸರಿಯಾಗಿ ಕಿತ್ಕೊಳ್ರು. ಆ ಪಕ್ಷಗಳಲ್ಲಿರೋ ರಾಜಕಾರಣಿಗಳು ಲಕ್ಷಾಂತರ ಕೋಟಿ ಟ್ಯಾಕ್ಸ್ ಹೆವೆನ್ಗೆ ಚಿನ್ನವಾಗಿ. ಆಮೇಲೆ ನನಗೆ ಯಾರೋ ಹೇಳಿದ್ರು, ಎಷ್ಟೋ ಜನ ರಾಜಕಾರಣಿಗಳು ಬೇನಾಮಿ ಚಿನ್ನದ ಅಂಗಡಿಗಳನ್ನ ಬೇರೆಯವ್ರ ಹೆಸರಲ್ಲಿ ಓಪನ್ ಮಾಡಿ ಬಿಟ್ಟಿದಾರಂತೆ. ಅದು ಕರ್ನಾಟಕದಲ್ಲಿ, ದುಬೈನಲ್ಲಿ. ಎಷ್ಟೋ ರಾಜಕಾರಣಿಗಳ ಚಿನ್ನದ ಅಂಗಡಿ ದುಬೈನಲ್ಲಿ ಇದೆಯಂತ. ಏನಕ್ಕೆ ಅಂತಂದ್ರೆ ಕದ್ದಿರೋ ದುಡ್ಡನ್ನ ಹವಾಲಾ ಮುಖಾಂತರ ಚಿನ್ನ ಕನ್ವರ್ಟ್ ಮಾಡೋದು ತುಂಬಾ ಈಸಿ ಅಂತ ಹೇಳಿ ಸಾಕಷ್ಟು ರಾಜಕಾರಣಿಗಳ ಹಣ ಚಿನ್ನದ ಅಂಗಡಿನಲ್ಲಿ ಯಾಕಂದ್ರೆ ಚಿನ್ನದ ಅಂಗಡಿನಲ್ಲಿ ಅವ್ರದೇ ಚಿನ್ನದ ಅಂಗಡಿ ಬೇರೆಯವ್ರ ಹೆಸರಲ್ಲಿ ಓಪನ್ ಮಾಡಿ ಚಿನ್ನದ ಅಂಗಡಿಗಳನ್ನು ಕೂಡ ಒಬ್ಬ ರಾಜಕಾರಣಿದು 113 ಚಿನ್ನದ ಅಂಗಡಿ ಇದೆಯಂತೆ ಬೇನಾಮಿ ಹೆಸರಲ್ಲಿ. ಕ್ಯಾನ್ ಯು ಬಿಲೀವ್? ಒಂದೊಂದು ಚಿನ್ನದ ಅಂಗಡಿನಲ್ಲಿ 1000 kg ಅನ್ಕೊಂಡ್ರೆ ಎಷ್ಟಾಯ್ತು? ದಿಸ್ ಇಸ್ ದ ವೇ. ನಿಮ್ಮ ಟ್ಯಾಕ್ಸ್ ದುಡ್ಡನ್ನ ನಿಮ್ಮನ್ನ ಮಂಕ್ ಮಾಡ್ತಾ ಇರೋದು. ಹಣ ಅಂತ ಹೋಗಿ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂತೀರಾ. ಹಣ ನಮ್ಮ ಅಣ್ಣ ಬಂದ್ಬಿಟ್ರೆ ಮುಗಿದೋಯ್ತು ಅಂತ ಏನು ಇಲ್ಲ, ಲೂಟಿಕೋರ ಅವನು. ಯಾವುದೇ ಪಕ್ಷದಲ್ಲಿರೋ ರಾಜಕಾರಣಿ ತಗೊಳ್ಳಿ, ಲೂಟಿಕೋರರ ಹಲ್ಕಟ್ಟುಗಳು ಇವರೆಲ್ಲ. ಇವರುಗಳು ನಮ್ಮ ದೇಶದ ಆರ್ಥಿಕನ ಅಂದು ಬ್ರಿಟಿಷರು, ಇಂದು ಭ್ರಷ್ಟರು ನಮ್ಮನ್ನೆಲ್ಲ ಆಡಳಿತ ಮಾಡ್ತಾ ಇದ್ದಾರೆ. ಒಬ್ಬ ಸ್ವಾಮೀಜಿ ಟ್ರಿಪ್ ಹೋದನು, ಇನ್ನೂ ವಾಪಸ್ ಬಂದಿಲ್ಲ. ಯಾರ್ಯಾರ ಹವಾಲಾನ ಆ ಸ್ವಾಮೀಜಿಯೇ ಹವಾಲದ ಮುಖ್ಯ ನೆಟ್ವರ್ಕ್ ಕರ್ನಾಟಕದಲ್ಲಿ ಅಂತ ಹೇಳ್ತಾರೆ. ಆ ಸ್ವಾಮೀಜಿ
ವರ್ಷಕ್ಕೆ 100 ಟ್ರಿಪ್ ಹೊಡಿತಾನಂತೆ ಅಂತಂದ್ರೆ ಈ ಇಸ್ ಎ ಕಿಂಗ್ ಪಿನ್. ಹೆಸರಿಗೆ ಸ್ವಾಮೀಜಿ ಮಾಡ್ತಾ ಇರೋದು ಹವಾಲಾ ನೆಟ್ವರ್ಕ್ ಕಿಂಗ್ ಪಿನ್. ಲೆಕ್ಕ ಹಾಕೊಳ್ಳಿ, ಸ್ವಾಮೀಜಿ ಮೇಲೆ ಯಾರಿಗೂ ಡೌಟ್ ಬರಲ್ಲ ಅಂತ ಸ್ವಾಮೀಜಿನೇ ದಂಧೆಗೆ ಇಳಿದ್ಬಿಟ್ಟವನೇ. ನನಗೆ ಹೆಸರು ಹೇಳಕ್ ಇಷ್ಟ ಇಲ್ಲ, ಸಮಯ ಬಂದಾಗ ಹೆಸರನ್ನ ಖಂಡಿತವಾಗ ಇದು ಕೇಂದ್ರ ಸರ್ಕಾರಕ್ಕೂ ಗೊತ್ತು, CBIಗೂ ಗೊತ್ತು, EDಗೂ ಗೊತ್ತು, ಕರ್ನಾಟಕ ಸರ್ಕಾರಕ್ಕೂ ಗೊತ್ತು, ಇಂಟೆಲಿಜೆನ್ಸಿಗೂ ಗೊತ್ತು. ನೀವು ಆಯ್ಕೆ ಮಾಡಿರೋ 224 MLA MP ಎಲ್ಲರಿಗೂ ಗೊತ್ತು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ದೇ ಆಲ್ ನೋ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾರ ಬಗ್ಗೆ ಸೂಕ್ಷ್ಮವಾಗಿ ಜನರಿಗೆ ತಿಳಿಸ್ತಾ ಇದ್ದೀನಿ, ಎಲ್ಲರಿಗೂ ಗೊತ್ತಿದೆ. ಏನೋವ ನೀವು ವೋಟ್ ಮಾಡ್ತಾರೋ 3 ಪಕ್ಷಗಳು ಲೂಟಿಕೋರರು ಅನ್ನೋದನ್ನ ಇವಾಗ್ಲಾರು ಅರ್ಥ ಮಾಡ್ಕೊಳ್ಳಿ. ಪಕ್ಷದ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ ವೋಟ್ ಹಾಕ್ತೀರಾ, ಅವರೇ ಲೂಟಿಕೋರರು. ನಿಮ್ಮ ಟ್ಯಾಕ್ಸ್ ಹಣ 4 ಲಕ್ಷ ಕೋಟಿ ಹಣನ ಪ್ರತಿ ವರ್ಷ ನುಂಗಾಕ್ತಾರೆ. ನಿಮ್ಮ ಟ್ಯಾಕ್ಸ್ ಹಣ ನುಂಗಾಕೋಸ್ಕರನೇ ಜಾತಿ ಧರ್ಮದ ಹೆಸರಲ್ಲಿ ಇವ್ರು ಬರೋದು. ಬೆಳಗ್ಗೆ ಎದ್ರೆ ಜಾತಿ ಬಗ್ಗೆ ಮಾತಾಡ್ತಾರೆ. ಅವ್ನು ಯಾರೋ ಕಾಂತಾರ ಹೀರೋ ಫ್ಯಾಮಿಲಿ ಸಮೇತ ಧರ್ಮಸ್ಥಳಕ್ಕೆ ಹೋಗೋನೆ ಗುರು. ಇಂಥವ್ರ ಫಿಲಮ್ ಎಲ್ಲ ನೋಡಿ ಎಂಕರೇಜ್ ಮಾಡ್ತಿರಲ್ಲ, ನಿಮಗೆ ಬುದ್ಧಿ ಇಲ್ವಾ? ಡು ನಾಟ್ ಎಂಕರೇಜ್ ಸಚ್ ಫೆಲೋಸ್ ಹೂ ಆರ್ ಐಡಿಯಾಲಜಿಕಲಿ ಟೇಕಿಂಗ್ ಸೊಸೈಟಿ ಇಂಟು ರಾಂಗ್ ರೂಟ್ಸ್. ಅಂತ ಫಿಲಮ್ ಯಾಕ್ರಿ ನೋಡ್ತೀರಾ? ನನ್ ಮನೆ ಯಾರೋ ಸಿಕ್ಕಿದ್ದ ಟಿವಿ ಚಾನಲ್ ಓನರ್, ಕಾಂತಾರ ರಿಲೀಸ್ ಆಗ್ತಾ ಇದೆ ಓಡ್ತೇನೆ. ಅವನ ಕಾಂತಾರ ಹೀರೋ ಯಾರ ಜೊತೆ ಕೂತ್ಕೊಂಡು ಫೋಟೋ ಹಾಕಿದ್ದಾನೆ ನೋಡ್ಕೊಳ್ಳಿ. ಇಂಥವ್ರಿಗೆಲ್ಲ ಎಂಕರೇಜ್ಮೆಂಟ್ ಕೊಡ್ತಿರಲ್ರಿ, ಇಂಥವ್ರಿಗೆಲ್ಲ ಮೂಲೆ ಕುಂಡಿಸ್ಬೇಕು. ಇವರೆಲ್ಲ ಆಲ್ರೆಡಿ ಸಮಾಜ ಲೂಟಿ ಆಗಿದೆ, ರಾಜಕಾರಣಿಗಳು ಸೋಲ್ಡ್ ಔಟ್ ಆಗಿದ್ದಾರೆ, ಅಧಿಕಾರಿಗಳು IPSಗಳು ಹವಾಲಾ ನೆಟ್ವರ್ಕ್ ಏಜೆಂಟ್ಗಳಾಗಿದ್ದಾರೆ, ಸ್ವಾಮೀಜಿಗಳಕ್ಕೆ ಹವಾಲಾ ನೆಟ್ವರ್ಕ್ ಕಿಂಗ್ ಪಿನ್ಗಳಾಗಿದ್ದಾರೆ. ನಮ್ಮ ದೇಶದ ರಾಜ್ಯದ ಭ್ರಷ್ಟ ಹಣವನ್ನ ಹವಾಲಾ ಮುಖಾಂತರ ಬೇರೆ ಕಡೆ ಸಾಗಣೆ ಮಾಡಿ ಅಲ್ಲಿ ಚಿನ್ನನ ವಜ್ರನ ಕೊಂಡು ಇಡೋ ಅಂತ ನೆಟ್ವರ್ಕ್ಗಳಲ್ಲಿ ಕಿಂಗ್ ಪಿನ್ಗಳಾಗಿ ಸ್ವಾಮೀಜಿ ಕೆಲಸ ಮಾಡ್ತಾ ಇದ್ದಾನೆ. ಈ ಮಟ್ಟಕ್ಕೆ ರಾಜ್ಯ ಬಂದಿದೆ ಅಂತಂದ್ರೆ ಇವತ್ತು ಕೂಡ ಇಂಥ ಕಿತ್ತೋಗಿರೋ ಫಿಲಮ್ಗಳನ್ನ ನೋಡಿ ಎಂಕರೇಜ್ ಮಾಡಿ. ನೀವು ಅವನ ಫಿಲಮ್ ಅನ್ನ ಯು ಬಾಯ್ಕಾಟ್ ದಟ್ ಫೆಲೋಸ್. ಅಲ್ರಿ ಬಡವರ ಮಕ್ಕಳು ಸತ್ತೋಗಿದ್ದಾರೆ, ರೇಪ್ ಆಗಿದ್ದಾರೆ, ಕಿಂಚಿತ್ತು ಅವನಿಗೆ ಮಾನವೀಯತೆ ಇಲ್ಲ ಅಂತಂದ್ರೆ ಅಂತ ಫಿಲಮ್ಗಳನ್ನ ನೋಡುವಂತರು ನೀವು ಎಂತ ಯಮಘಾತಕರು ಅನ್ನೋದನ್ನ ನಾನ್ ನಿಮಗೆ ಹೇಳಬೇಕಾಗಿದೆ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ನನ್ನ ಹೆಸರು ಹೇಳಕ್ ಇಷ್ಟ ಇಲ್ಲ. ಯಾವನ್ ಹೋಗಿದ್ದಾನೆ, ಅವನ ಜೊತೆ ಕೂತ್ಕೊಂಡಿದ್ದಾನೆ, ಕುಟುಂಬ ಸಮೇತ ಫೋಟೋ ಹಾಕಿದ್ದಾನೆ. ವಾಟ್ ಈಸ್ ಇ ಟ್ರೈಂಗ್ ಟು ಪ್ರೊಜೆಕ್ಟ್? ಏನ್ ಪ್ರೊಜೆಕ್ಟ್ ಮಾಡ್ತಾ ಇದ್ದಾನೆ? ನಾವೆಲ್ಲ ದಡ್ರ ಅನ್ಕೊಂಡ್ಬಿಟ್ಟಿದ್ದಾನೆ ಅವನು ಫಿಲಮ್ ಅನ್ನ ಬ್ಲಾಕ್ ಕೊಟ್ಟು ನೋಡ್ತಿರಲ್ಲ, ಅವನ್ ದುಡ್ಡು ಮಾಡ್ಕೊಳ್ಳಿ ಅಂತ. ನಿಮಗ್ ಬುದ್ಧಿ ಇಲ್ವಾ? ಏನ್ ಮೆಸೇಜ್ ಕೊಡ್ತಾ ಇದ್ದಾನೆ ಅವನು? ಆ ಫಿಲಮ್ ಅಲ್ಲಿ ಏನ್ ಮೆಸೇಜ್ ಇದೆ? ಭ್ರಷ್ಟಾಚಾರದ ಬಗ್ಗೆ ಇದೆಯಾ? ರಾಜಕಾರಣಿಗಳ ಬಗ್ಗೆ ಇದೆಯಾ? IPS ಆಫೀಸರ್ಸ್ ಬಗ್ಗೆ ಇದಾ? ಒಬ್ಬ ಸ್ವಾಮೀಜಿ ಕಿಂಗ್ ಪಿನ್ ಆಗಿದ್ದಾನೆ ಹವಾಲಾ ನೆಟ್ವರ್ಕ್, ಅವನ ಬಗ್ಗೆ ಇದೆಯಾ? ಈ ಲೂಟಿಕೋರರ ಬಗ್ಗೆ ಇದೆಯಾ? ನಿಮ್ಮ ಟ್ಯಾಕ್ಸ್ ದುಡ್ಡನ್ನ ತಿಂತಾ ಇದ್ದಾರೆ, ಅದ್ರ ಬಗ್ಗೆ ಎಂತದಿಲ್ಲ. ಯಾವ್ದೋ ಕಿತ್ತೋಗಿರೋದನ್ನ ಮಾಡಿ ನಿಮಗೆ ಗೂಬೆ ಮಾಡ್ತಾನೆ ಅಂತಂದ್ರೆ ಅವನೋಗಿ ಎಲ್ಲಿ ಕೂತಿದ್ದಾನೆ, ಯಾರ ಜೊತೆ ಕೂತಿದ್ದಾನೆ, ಕುಟುಂಬ ಸಮೇತ ಯೋಚನೆ ಮಾಡಿ. ನಾನು ಇಷ್ಟು ಹೇಳಬಲ್ಲೆ ಗುರು, ಮಿಕ್ಕಿದ್ದು ನಿಮಗ್ ಬಿಟ್ಟಿದ್ದು. ನಾನು ನಿಜವಾದ ಹೇಳ್ತೀನಲ್ಲ, ನನ್ಗೆ ಯಾರ ಕರೆದ್ರು ಕಾಂತಾರ ನೋಡೋಕೆ ಹೋಗಲು ಯಾರನ್ನ ಗೂಬೆ ಮಾಡ್ತಾರೆ ಅದನ್ನೆಲ್ಲ ತೋರಿಸಿ ನಮ್ಗೆ. ವಿ ಆರ್ ನಾಟ್ ಫೂಲ್ಸ್. ವೈಜ್ಞಾನಿಕವಾಗಿ ಇವತ್ತಿನ ಪರಿಸ್ಥಿತಿಯನ್ನ ಫಿಲಂ ಮಾಡಕ್ಕೆ ಯೋಗ್ಯತೆ ಇಲ್ಲದಂತವ ಇವತ್ತಿನ ಈ ಚಿತ್ರರಂಗ ಇಮ್ಯಾಜಿನೇಷನ್ ಅಲ್ಲಿ ಫಿಲಂಗಳನ್ನ ಮಾಡಿ ಜನರನ್ನ ದಿಕ್ತಪ್ಸೋ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಅವನೋಗಿ ಯಾರ ಜೊತೆ ಕೂತಿದ್ದ ನೋಡಿದ್ರ? ಫೋಟೋ ಹಾಕಿದೀನಿ ನೋಡ್ಕೊಳ್ಳಿ. ಅವನೋಗಿ ಅವನ ಕುಟುಂಬ ಜೊತೆ ಯಾರ ಜೊತೆ ಕೂತಿದ್ದಾನೆ? ಎಂತ ತೆವಳ್ ನೋಡ್ರಿ, ಒಂದು ಸ್ಟೇಟ್ಮೆಂಟ್ ಕೊಡಲ್ಲ ಅತ್ಯಾಚಾರದ ಬಗ್ಗೆ. ಆದ್ರೆ ಇವ್ರು ಫಿಲಂಗಳು ಮಾಡಿ ಬಿಟ್ಟು ಆ ಫಿಲಂಗಳನ್ನ ಓಡಿಸ್ಕೊಂತಾರೆ. ನೀವು ನೋಡ್ದಿರಲ್ಲ, ನಿಮಗೆ ಒಂದು ಚುರುಕು ಅನ್ಸಿಲ್ವಾ? ನನಗೆ ಕರೆದ್ರು ಕಾಂತಾರ ಫಿಲಂ ನೋಡಕ್ಕೆ ಅಂತ, ನಾನು ಬರಲ್ಲ ಅಂತಂದೆ. ನನಗೆ ಆ ಫಿಲಮ್ ಇಂದ ಕಲಿಯೋದು ಏನೂ ಇಲ್ಲ, ಬುಳ್ಳೆ ಕಲಿಬೇಕು, ಬುಳ್ಳೆ. ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್, ನೋಬಡಿ ಕ್ಯಾನ್ ಸ್ಟಾಪ್ ಮೀ. ಓಕೆ, ಫಿಲಮ್ ಇವ್ರು ಹೇಳ್ತಾರಲ್ಲ, ಸ್ಯಾಟಲೈಟ್ ಮಾಧ್ಯಮಗಳು ಹೇಳ್ತಾರಲ್ಲ ಬುಳ್ಳೆ ಅಂತ, ಇದು ಬುಳ್ಳೆ ಫಿಲಮ್. ಈ ಬುಳ್ಳೆ ಫಿಲಮ್ಗೆ ನೀವು ಇಷ್ಟೊಂದು ಬಂಡವಾಳ ಹಾಕ್ತೀರಿ ಅಂತಂದ್ರೆ ಅವನ ಬಂಡವಾಳ ತಗೊಂಡು ಅಲ್ಲೋ ಕೂತ್ಕೊಂಡು ಅವ್ನು ಯಾರ ಜೊತೆ ಕೂತ್ಕೊಂಡಿದ್ದಾನೆ ನೋಡಿದ್ರಲ್ಲ, ಕುಟುಂಬದ ಸಮೇತ ಕೂತ್ಕೊಂಡಿದ್ದಾನೆ. ಇಂಥ ಗೋಮುಖ ವ್ಯಾಘ್ರಗಳನ್ನ, ಇಂಥ ಮುಖವಾಡ ದಾರಿಗಳನ್ನ, ಈ ತರ ಫಿಲಮ್ಗಳು ಮಾಡಿ ದಿಕ್ಕು ತಪ್ಪಿಸುವಂತ ವ್ಯಕ್ತಿಗಳ ಬಗ್ಗೆ ಎಚ್ಚರವಾಗಿರಿ. ನಾನು ಅವ್ರನ್ನ ಫಿಲಂ ಮಾಡಬೇಡಿ ಅಂತ ನಾವು ನಿಲ್ಸಕ್ಕಾಗಲ್ಲ, ಅವ್ರು ಫಿಲಂ ಮಾಡ್ಕೊಳ್ಳಿ. ನಾನು ಹೇಳೋದು ಆ ಫಿಲಂಗಳನ್ನ ನೀವು ನೋಡಬೇಡಿ, ಬಾಯ್ಕಾಟ್ ಮಾಡಿ. ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಪ್ರೊಟೆಸ್ಟ್. ನೀವು ಆ ಫಿಲಂ ನನಗೆ ಫಸ್ಟ್ ಡೇನೆ ಕರೆದ್ರು, ನಾನು ಹೇಳಿದೆ ಬರಲ್ಲ ಅಂತಂದೆ. ಏನಕ್ಕೆ ಅಂತಂದ್ರೆ ಆ ಯೋಗ್ಯತೆ ಆ ಫಿಲಮ್ ಅಲ್ಲಿ ಇಲ್ಲ. ಏನ್ ಮೆಸೇಜ್ ಕೊಡೋಕ್ಕೋಸ್ಕರ? ಭ್ರಷ್ಟಾಚಾರದ ಬಗ್ಗೆ ಕೊಡ್ತಾ ಇದ್ದಾನ?
ಒಬ್ಬ ಸಾಮಾನ್ಯ ಮನುಷ್ಯ CM ಆಗೋದನ್ನ ತೋರ್ಸಕ್ಕಾಗತ್ತಾ? ಈ ಪ್ರತಿ ರೋಡ್ಗಳಲ್ಲೂ ಕೂಡ ಟೋಲ್ ಗೇಟ್ಗಳು ಹಾಕಿದೆ, ತೋರ್ಸಕ್ಕಾಗತ್ತಾ? ಮೆಟ್ರೋ ಬೆಲೆ ಏರಿಕೆ ಆಗಿದೆ, ಕರೆಂಟ್ ಬೆಲೆ ಏರಿಕೆ ಆಗಿದೆ, ನೀರಿನ ಬೆಲೆ ಏರಿಕೆ ಆಗಿದೆ, ಮಕ್ಕಳ ಫೀಸ್ ಬೆಲೆ ಏರಿಕೆ ಆಗಿದೆ. ಇವರು ಪ್ರತಿದಿನ ನಮ್ಮನ್ನ ಲೂಟಿ ಮಾಡ್ತಾರೆ. ಜನರೆಲ್ಲ ಸಪ್ಪೆ ಮುಖ ಮಾಡ್ಕೊಂಡಿದ್ದಾರೆ. ರೈತರು 3,000 ಜನ ನೇಣಕಂಡು ಸತ್ತೋಗಿದ್ದಾರೆ. ಯುವಕರು ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಇಂಜಿನಿಯರ್, ಡಾಕ್ಟರ್ ಆದ್ರೂ ಕೂಡ ಕೆಲಸ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಏನಾದ್ರು ಮೆಸೇಜ್ ಇದೆಯಾ? ಇನ್ನು ಯಾವ ಮೆಸೇಜ್ಗೋಸ್ಕರ ನೀವು ಆ ಫಿಲಮ್ ಅನ್ನು ನೋಡ್ತೀರಾ? ವೈ ಡೋಂಟ್ ಯು ಬಾಯ್ಕಾಟ್ ದಟ್ ಫೆಲೋ? ಅವನನ್ನ ಮೂಲೆ ಗುಂಪು ಮಾಡಿ. ನಿಮ್ ಕೈಯಲ್ಲಿ ಮಾತ್ರ ಸಾಧ್ಯ. ಇಂಥ ಮುಖವಾಡಧಾರಿಗಳನ್ನ ಎಲ್ಲಿಡಬೇಕು ಅಲ್ಲೇ ಇಡಿ ನೀವು. ದೇ ಆರ್ ಡಿಸ್ಟ್ರಾಕ್ಟರ್ಸ್ ಆಫ್ ದ ಸೊಸೈಟಿ. ರಾಜಕಾರಣಿಗಳು ಒಂದ್ ಕಡೆ ಲೂಟಿ ಮಾಡಿದ್ರೆ, ಇವ್ರೊಂದ್ ಕಡೆ ದಿಕ್ ತಪ್ಪಿಸುವಂತ ಕೆಲಸ ಮಾಡ್ತಾರೆ. ಪ್ಲೀಸ್ ಯಾರು ಕೂಡ ಇಂಥ ಫಿಲಮ್ಗಳನ್ನ ನೋಡಕ್ ಹೋಗ್ಬೇಡಿ, ಬಾಯ್ಕಾಟ್ ಮಾಡಿ. ಇಂಥವ್ರಿಗೆ ಬುದ್ಧಿ ಕಲಿಸಿ ಅಂತ ಹೇಳ್ತೀನಿ. ರೆಸ್ಟ್ ಇಟ್ ಈಸ್ ಅಪ್ ಟು ಯು. ರಾಜೀವ್ ಚಂದ್ರಶೇಖರ್ KADB ಲ್ಯಾಂಡ್ ಅನ್ನ ಕತೆ ಅಲ್ಲಿಗೆ ನಿಂತಿಲ್ಲ. ಇನ್ನೊಂದಷ್ಟು ಫೈಲ್ಗಳು ಬಂದಿದೆ ರಾಜೀವ್ ಚಂದ್ರಶೇಖರ್. ನಾನು ರಾಜೀವ್ ಚಂದ್ರಶೇಖರ್ನ ಅವರ ಮಾವನ BPL ಕಂಪನಿ ವಿಚಾರದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಾಜೀವ್ ಚಂದ್ರಶೇಖರ್ ಪತ್ನಿ ಅದರಲ್ಲಿ ಒಂದು ಡೈರೆಕ್ಟರು. ಹಂಗಾಗಿ ರಾಜೀವ್ ಚಂದ್ರಶೇಖರ್ನ ಇನ್ನೊಂದಷ್ಟು ಫೈಲ್ಗಳು ಬಂದಿದೆ. ತುಂಬಾ ಸ್ಪಷ್ಟವಾಗಿದೆ. ಈ ವ್ಯಕ್ತಿ ಕೇರಳದಿಂದ ಬಂದು ಇಲ್ಲಿ ಹೆಂಗೆ 3 ಪಕ್ಷಗಳಲ್ಲಿ ಕೂತ್ಕೊಂಡು ಆಟ ಆಡ್ಕೊಂಡು ತನ್ನ ಸಾಮ್ರಾಜ್ಯವನ್ನು, ಒಬ್ಬ ಮಲಯಾಳಿ ಬಂದು ಕರ್ನಾಟಕದಲ್ಲಿ ಬೆಳೀಲಿ, ಸಮಸ್ಯೆ ಏನಿಲ್ಲ. ಮಲಯಾಳದವರು ಬೆಳೀಲಿ, ಆಂಧ್ರ ಅವರು ಬೆಳೀಲಿ, ತಮಿಳುನಾಡವರು ಬೆಳೀಲಿ. ಬಟ್ ಒಂದು ವಿಚಾರ, ನ್ಯಾಯಯುತವಾಗಿ ಬೆಳೀಲಿ. ಅನ್ಯಾಯವಾಗಿ ಬೆಳೆದಾಗ ನಾವು ಇದನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ಇವರನ್ನ ಬಾಯ್ಕಾಟ್ ಮಾಡಬೇಕಾಗುತ್ತೆ. ರಾಜೀವ್ ಚಂದ್ರಶೇಖರ್ ಮುಖವಾಡವನ್ನ ಒಂದು 4-5 ಫೈಲ್ ಬಂದಿದೆ. ಸ್ಟೇಜ್ ಬೈ ಸ್ಟೇಜ್ ನಿಮಗೆ ತೋರಿಸ್ತೀವಿ. ಆಮೇಲೆ ಈ KADB ಹಗರಣವನ್ನ SIT ತನಿಖೆ ಮಾಡಲಿಕ್ಕೆ ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಟು CM, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ರಾಜೀವ್ ಚಂದ್ರಶೇಖರ್ ರಾಜ್ಯಸಭಾ ಮೆಂಬರ್ ಆಗಿದ್ದಾನೆ BJPಯಿಂದ. ಹಾಗಾಗಿ ಪ್ರೆಸಿಡೆಂಟ್ಗೂ ಕೊಟ್ಟಿದ್ದೀವಿ, ಮತ್ತೆ ರಾಜ್ಯಸಭಾ ವೈಸ್ ಚೇರ್ಮನ್ಗೂ ಕೂಡ ಕಂಪ್ಲೇಂಟ್ ಆಗಿದೆ. ಜೊತೆನಲ್ಲಿ CBIಗಾಗಿದೆ, EDಗಾಗಿದೆ. ಈ ರೀತಿ ರೈತರ ಜಮೀನುಗಳನ್ನ ಕಸಿದುಕೊಂಡು ಇವ್ರು ಮಾಡುವಂತ ಗೋಲ್ಮಾಲ್ಗಳನ್ನ ಎಕ್ಸ್ಪೋಸ್ ಮಾಡಬೇಕಾಗಿದೆ. ಒಬ್ಬ ರಾಜೀವ್ ಚಂದ್ರಶೇಖರ್ ಸುವರ್ಣ ನ್ಯೂಸಿನ ನಿಜವಾದ ಮುಖವಾಡ ಬಯಲಾಗಲಿದೆ. ಆತನ ಕುಟುಂಬ, ಆತನ ಕುಟುಂಬದಲ್ಲಿ ನಡೆದಿರುವ, ಕರ್ನಾಟಕದಲ್ಲಿ ನಡೆದಿರುವಂತಹ ಅವ್ಯವಹಾರಗಳನ್ನ ಎಕ್ಸ್ಪೋಸ್ ಮಾಡುವಂತ ಸಮಯ ಬಂದಿದೆ. ರಾಜೀವ್ ಚಂದ್ರಶೇಖರ್, ಯು ವಿಲ್ ಬಿ ಎಕ್ಸ್ಪೋಸ್ಡ್. ಓಕೆ, ಅಂಡ್ ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಹೋಪ್ಫುಲಿ ನಾನು ಕೊಟ್ಟ ಇನ್ಫಾರ್ಮೇಶನ್ ನಿಮ್ ತಲೆಗೆ ಹೋಗಿದೆ ಅನ್ಕೊಂತೀನಿ. ಕಣಕಣದಲ್ಲೂ ಕರ್ನಾಟಕ, ಕಣಕಣದಲ್ಲೂ ಕನ್ನಡ. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ನಾನು ನಿಮ್ಮ ವಕೀಲ್ ಸಾಬ್, ವಾಯ್ಸ್ ಆಫ್ ಕರ್ನಾಟಕ. ನಾನು ನಿಮ್ಮ ಧ್ವನಿ. ಥ್ಯಾಂಕ್ ಯು.